ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿದ ಕಾಟೀರ ದರ್ಶನ್ ಇಲ್ಲದೆ ಆರ್ ನಗರದ ಮನೆ ಬಣಬಣ ಅಂತ ಇದೆ. ಇನ್ನು ಫ್ಯಾನ್ಸ್ ಅಬ್ಬರದಲ್ಲಿ ಗಿಜಿಗುಡ್ತಾ ಇದ್ದಂತಹ ಮನೆ ಇದೀಗ ಸೈಲೆಂಟ್ ಆಗಿದೆ. ಇದೇನಾ ದರ್ಶನ್ ಮನೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡದಿಂದ ದರ್ಶನ್ ಮನೆಯ ವಾಸ್ತವ ವರದಿಯನ್ನ ನೀಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾವಾಗ್ಲೂ ಕೂಡ ನಾವಲ್ಲಿ ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಅಲ್ಲಿ ಸಾಕಷ್ಟು ಜನ ನಿಂತಿರೋರು. ದರ್ಶನ್ ಇರ್ತಾರೆ, ಅವ್ರನ್ನ ಭೇಟಿ ಆಗಬೇಕು, ನಮ್ಮ ಬಾಸ್ ಇರ್ತಾರೆ, ಅವ್ರನ್ನ ಭೇಟಿ ಆಗಬೇಕು, ಅವ್ರ ಜೊತೆ ನಾವು ಒಂದು ಸೆಲ್ಫಿ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕ್ಯೂ ನಿಂತಿರೋರು. ಅಕ್ಕಪಕ್ಕ ಮನೆಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಇದರಿಂದ ಎಲ್ಲಿ ನೋಡಿದ್ರು ಜನ ಅಲ್ಲಿ ಆ ಒಂದು ಹಾದಿ ಏನಿದೆ, ಅವರ ಮನೆ ಹಾದಿ ಏನಿದೆ, ಅಲ್ಲಿ ಯಾವಾಗಲೂ ಜನ ನಿಂತಿರೋರು. ದರ್ಶನ್ಗೋಸ್ಕರ ಕಾಯ್ತಾ ಇದ್ರು. ಅವ್ರು ಇರಲಿ ಬಿಡಲಿ, ನಾವು ಅವ್ರನ್ನ ನೋಡಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಸಾಕಷ್ಟು ಜನ ನಿಲ್ತಾ ಇದ್ರು. ಆದರೆ ಈಗ ಕಂಪ್ಲೀಟ್ ಆಗಿ ಅವರ ಮನೆ ಮುಂಭಾಗ ಯಾರೂ ಇಲ್ಲ, ಖಾಲಿ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಪರಪ್ಪನಗರ ಸೇರಿ 1 ತಿಂಗಳ ಮೇಲಾಗಿದೆ. ಪ್ರೆಸೆಂಟಿಗೆ ನಾನು ಆರ್ ನಗರದ ತುಗದೀಪ್ ನಿಲಯದ ಮುಂಭಾಗದ ಮನೆ ಮುಂದೆ ಇದ್ದೇನೆ. ಈ ಒಂದು ಮನೆ ಮುಂಭಾಗ ನೋಡ್ತಿರ್ಬೋದು, ಸೈಲೆಂಟ್ ಆಗಿದೆ. ಯಾಕಂದರೆ ದರ್ಶನ್ ಇರುವಾಗ ಜನ ಜಂಗುಳಿಯಿಂದ ಫ್ಯಾನ್ಸ್ ಅಬ್ಬರದಿಂದ ಈ ಮನೆ ಕೂಡಿರ್ತು. ಸಾಕಷ್ಟು ಫ್ಯಾನ್ಸ್ ಹೊರಗಡೆ ಬಂದು ನಟ ದರ್ಶನನ್ನು ಮೀಟ್ ಮಾಡ್ತಿದ್ರು. ಗಾಡಿಗಳನ್ನು ಹೊಸ ಬೈಕ್ ತಂದ ಮೇಲೆ ಅವರು ಸಿಗ್ನೇಚರ್ ಮಾಡಿಸ್ಕೊಡ್ತಿದ್ರು. ಸಾಕಷ್ಟು ಅಭಿಮಾನಿಗಳು ತುಂಬ ಇಲ್ಲಿ ನಿಲ್ತಾ ಇದ್ರು. ಬಟ್ ಇವತ್ತು ಸೈಲೆಂಟ್ ಆಗಿದೆ ಅವರ ಮನೆ. ಯಾಕಂದರೆ 1 ತಿಂಗಳ ಕಳೆದಿದೆ. ದರ್ಶನ್ ಅವರು ಇನ್ನೂ ಪರಪ್ಪನಗರಲ್ಲಿ ಜೈಲುವಾಸ ಅನುಭವಿಸ್ತಿದ್ದಾರೆ. ಮತ್ತು ಅವರು 8 ದಿವಸ ಏನು ಬೇಲಿಗಾಗಿ ತುಂಬ ಲಾಯರ್ಗಳಾಯಿತು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮೀಟ್ ಮಾಡಿದ್ದಾರೆ. ಇವತ್ತು ಸದ್ಯ ದರ್ಶನ್ ಅವರ ಮನೆ ಅಂದರೆ ಆರ್ ನಗರದಲ್ಲಿರುವ ದರ್ಶನ್ ಅವರ ಮನೆ ಸೈಲೆಂಟ್ ಆಗಿದೆ. ಯಾರಿಲ್ಲ, ಒಳಗಡೆ ಅವ್ರ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಬಟ್ ವಾಚ್ಮೆನ್ ಸಹ ಯಾರೂ ಇಲ್ಲ. ಗೇಟೆಲ್ಲ ಕ್ಲೋಸ್ ಆಗಿದೆ, ಡೋರೆಲ್ಲ ಲಾಕ್ ಆಗಿದೆ, ಒಂಥರ ಸೈಲೆಂಟ್ ಆಗಿದೆ. ಯಾಕಂದರೆ ಜನಜಂಗುಳಿಯಿಂದ ಈ ಒಂದು ಮನೆ ಕೂಡಿರ್ತಿತ್ತು. ಬಟ್ ಇದೀಗ ಸೈಲೆಂಟ್ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತೆ ಅಂತ ಕಾಯ್ತಾ ಇದ್ದ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ದಾಸನಿಗೆ ಮನೆ ಊಟ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಜೈಲೂಟ ತಿಂದು ನಾಲಿಗೆ ಜಡ್ಡು ಹಿಡಿದಿದ್ದಂತೆ. ಹೇಗಾದ್ರೂ ಮಾಡಿ ಮನೆಯೂಟ ಪಡೆಯಲೇಬೇಕು ಅಂತ ಕಂಬಿ ಹಿಂದೆ ಇದ್ದುಕೊಂಡೆ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಆದ್ರೂ ಇದಕ್ಕೆ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ. ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ನೀವೇ ತೀರ್ಮಾನಿಸಿ ಎಂದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಈ ಕುರಿತು ವರದಿ ರೆಡಿ ಮಾಡಿರುವ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲೇ ಜೈಲಧಿಕಾರಿಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯೂಟಕ್ಕಿಲ್ಲ ಗ್ರೀನ್ ಸಿಗ್ನಲ್. ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಹೀಗಾಗಿ ದಾಸನಿಗೆ ಮನೆಯೂಟ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕಾಟೇರನಿಗೆ ಮನೆಯೂಟ ಅನುಮತಿಗೆ ನಿರಾಕರಿಸಿದ್ದಾರೆ. ಭೂಪತಿಗೆ ಮನೆಯೂಟ ಕೊಡುವ ಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಆಗಸ್ಟ್ 20ರಂದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿದ ಕಾಟೀರ ದರ್ಶನ್ ಇಲ್ಲದೆ ಆರ್ ನಗರದ ಮನೆ ಬಣಬಣ ಅಂತ ಇದೆ. ಇನ್ನು ಫ್ಯಾನ್ಸ್ ಅಬ್ಬರದಲ್ಲಿ ಗಿಜಿಗುಡ್ತಾ ಇದ್ದಂತಹ ಮನೆ ಇದೀಗ ಸೈಲೆಂಟ್ ಆಗಿದೆ. ಇದೇನಾ ದರ್ಶನ್ ಮನೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡದಿಂದ ದರ್ಶನ್ ಮನೆಯ ವಾಸ್ತವ ವರದಿಯನ್ನ ನೀಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾವಾಗ್ಲೂ ಕೂಡ ನಾವಲ್ಲಿ ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಅಲ್ಲಿ ಸಾಕಷ್ಟು ಜನ ನಿಂತಿರೋರು. ದರ್ಶನ್ ಇರ್ತಾರೆ, ಅವ್ರನ್ನ ಭೇಟಿ ಆಗಬೇಕು, ನಮ್ಮ ಬಾಸ್ ಇರ್ತಾರೆ, ಅವ್ರನ್ನ ಭೇಟಿ ಆಗಬೇಕು, ಅವ್ರ ಜೊತೆ ನಾವು ಒಂದು ಸೆಲ್ಫಿ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕ್ಯೂ ನಿಂತಿರೋರು. ಅಕ್ಕಪಕ್ಕ ಮನೆಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಇದರಿಂದ
ಎಲ್ಲಿ ನೋಡಿದ್ರು ಜನ ಅಲ್ಲಿ ಆ ಒಂದು ಹಾದಿ ಏನಿದೆ, ಅವರ ಮನೆ ಹಾದಿ ಏನಿದೆ, ಅಲ್ಲಿ ಯಾವಾಗಲೂ ಜನ ನಿಂತಿರೋರು, ದರ್ಶನ್ಗೋಸ್ಕರ ಕಾಯ್ತಾ ಇದ್ರು. ಅವ್ರು ಇರಲಿ ಬಿಡಲಿ, ನಾವು ಅವ್ರನ್ನ ನೋಡಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಸಾಕಷ್ಟು ಜನ ನಿಲ್ತಾ ಇದ್ರು. ಆದರೆ ಈಗ ಕಂಪ್ಲೀಟ್ ಆಗಿ ಅವರ ಮನೆ ಮುಂಭಾಗ ಯಾರೂ ಇಲ್ಲ, ಖಾಲಿ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಪರಪ್ಪನಗರ ಸೇರಿ 1 ತಿಂಗಳ ಮೇಲಾಗಿದೆ. ಪ್ರೆಸೆಂಟಿಗೆ ನಾನು ಆರ್ ಆರ್ ನಗರದ ತುಗುದೀಪ್ ನಿಲಯದ ಮುಂಭಾಗದ ಮನೆ ಮುಂದೆ ಇದ್ದೇನೆ. ಈ ಒಂದು ಮನೆ ಮುಂಭಾಗ ನೋಡ್ತಿರ್ಬೋದು, ಸೈಲೆಂಟ್ ಆಗಿದೆ. ಯಾಕಂದರೆ ದರ್ಶನ್ ಇರುವಾಗ ಜನ ಜಂಗುಳಿಯಿಂದ ಫ್ಯಾನ್ಸ್ ಅಬ್ಬರದಿಂದ ಈ ಮನೆ ಕೂಡಿರ್ತು. ಸಾಕಷ್ಟು ಫ್ಯಾನ್ಸ್ ಹೊರಗಡೆ ಬಂದು ನಟ ದರ್ಶನನ್ನು ಮೀಟ್ ಮಾಡ್ತಿದ್ರು. ಗಾಡಿಗಳನ್ನು ಅಂದರೆ ಹೊಸ ಬೈಕ್ ತಂದ ಮೇಲೆ ಅವರು ಸಿಗ್ನೇಚರ್ ಮಾಡಿಸ್ಕೊಡ್ತಿದ್ರು. ಸಾಕಷ್ಟು ಅಭಿಮಾನಿಗಳು ತುಂಬ ಇಲ್ಲಿ ನಿಲ್ತಾ ಇದ್ರು. ಬಟ್ ಇವತ್ತು ಸೈಲೆಂಟ್ ಆಗಿದೆ ಅವರ ಮನೆ. ಯಾಕಂದರೆ 1 ತಿಂಗಳ ಕಳೆದಿದೆ. ದರ್ಶನ್ ಅವರು ಇನ್ನೂ ಪರಪ್ಪನಗರಲ್ಲಿ ಜೈಲುವಾಸ ಅನುಭವಿಸ್ತಿದ್ದಾರೆ. ಮತ್ತು ಅವರು ಹೆಂಡತಿ ಸಹ ಏನು ಬೇಲಿಗಾಗಿ ತುಂಬ ಲಾಯರ್ಗಳಾಯಿತು, ಮತ್ತೊಂದು ಕಡೆ DK ಶಿವಕುಮಾರ್ ಮೀಟ್ ಮಾಡಿದ್ದಾರೆ. ಇವತ್ತು ಸದ್ಯ ದರ್ಶನ್ ಅವರ ಮನೆ ಅಂದರೆ ಆರ್ ಆರ್ ನಗರದಲ್ಲಿರುವ ದರ್ಶನ್ ಅವರ ಮನೆ ಸೈಲೆಂಟ್ ಆಗಿದೆ. ಯಾರೆಲ್ಲ ಒಳಗಡೆ ಅವ್ರ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಬಟ್ ವಾಚ್ಮೆನ್ ಸಹ ಯಾರೂ ಇಲ್ಲ. ಗೇಟೆಲ್ಲ ಕ್ಲೋಸ್ ಆಗಿದೆ, ಡೋರೆಲ್ಲ ಲಾಕ್ ಆಗಿದೆ, ಒಂಥರ ಸೈಲೆಂಟ್ ಆಗಿದೆ. ಯಾಕಂದರೆ ಜನ ಜಂಗುಳಿಯಿಂದ ಈ ಒಂದು ಮನೆ ಕೂಡಿರ್ತಿತ್ತು. ಬಟ್ ಇದೀಗ ಸೈಲೆಂಟ್ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತೆ ಅಂತ ಕಾಯ್ತಾ ಇದ್ದ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ದಾಸನಿಗೆ ಮನೆ ಊಟ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಜೈಲೂಟ ತಿಂದು ನಾಲಿಗೆ ಜಡ್ಡು ಹಿಡಿದಿದ್ದಂತೆ. ಹೇಗಾದ್ರೂ ಮಾಡಿ ಮನೆಯೂಟ ಪಡೆಯಲೇಬೇಕು ಅಂತ ಕಂಬಿ ಹಿಂದೆ ಇದ್ದುಕೊಂಡೆ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಆದ್ರೂ ಇದಕ್ಕೆ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ. ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ನೀವೇ ತೀರ್ಮಾನಿಸಿ ಎಂದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಈ ಕುರಿತು ವರದಿ ರೆಡಿ ಮಾಡಿರುವ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲೇ ಜೈಲಧಿಕಾರಿಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯೂಟಕ್ಕಿಲ್ಲ ಗ್ರೀನ್ ಸಿಗ್ನಲ್. ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಹೀಗಾಗಿ ದಾಸನಿಗೆ ಮನೆಯೂಟ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕಾಟೇರನಿಗೆ ಮನೆಯೂಟ ಅನುಮತಿಗೆ ನಿರಾಕರಿಸಿದ್ದಾರೆ. ಭೂಪತಿಗೆ ಮನೆಯೂಟ ಕೊಡುವ ಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಆಗಸ್ಟ್ 20ರಂದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.